ಪ್ರಧಾನಿ ದೇವೇಗೌಡರು ಹೇಳಿದ ನಂತರ ಮಾಜಿ ಸಿಎಂ ಕುಮಾರಸ್ವಾಮಿಯು ಕೂಡ ಇದೇ ವಿಚಾರದಲ್ಲಿ ಈಗ ಡಿಕೆ ಶಿವಕುಮಾರ್ ಮೇಲೆ ಮುಗಿಬಿದ್ದಿದ್ದಾರೆ. ಅವರು ಕೂಡ ಏನು ಹೇಳಿದ್ದಾರೆ? ಡಿಕೆ ದೌರ್ಜನ್ಯಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಕುಮಾರಸ್ವಾಮಿ ಅವರು ಆಹ್ವಾನಿಸಿದ್ದಾರೆ. 1996-97ರಲ್ಲಿ ನಡೆದ ಘಟನೆಯ ಬಗ್ಗೆ ಚರ್ಚೆಗೆ ಈಗ ಕುಮಾರಸ್ವಾಮಿ ಅವರು ಆಹ್ವಾನಿಸಿದ್ದಾರೆ. ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಜಮೀನು ಬರೆಸಿಕೊಂಡ್ರ ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ ಅವರು ಈಗ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಕಂತೆಗಟ್ಟಲೆ ದಾಖಲೆಗಳಿವೆ ಅಂತ ಸವಾಲೆಸ್ತಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಆ ಕಡೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಇದೇ ವಿಚಾರ ಹೇಳಿದರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಈಗ ಕಂತೆಗಟ್ಟಲೆ ದಾಖಲಿವೆ ಅಂತ ಸವಾಲೆಸ್ತಿದ್ದಾರೆ. ಮಾದೇಗೌಡರಿಗೆ ಟಿಕೆಟ್ ಕೊಡಬೇಕು ಅಂತ ದೇವೇಗೌಡರು ಕಂತೆಗಟ್ಟಲೆ ದಾಖಲಿವೆ ಅಂತ ಕುಮಾರಸ್ವಾಮಿ ಅವರಿಗೆ ಸವಾಲೆಸ್ತಿದ್ದಾರೆ. ದೇವೇಗೌಡರ ಕುಟುಂಬದ ಆರೋಪ ಏನು ಇದರಲ್ಲಿ ಅನ್ನುವಂಥದ್ದು ನೋಡೋದಾದರೆ 1996-97ರಲ್ಲಿ ಡಿಕೆಯಿಂದ ದೌರ್ಜನ್ಯ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು 96-97ರಲ್ಲಿ ನಡೆದಂಥ ಘಟನೆ. ಚೆಕ್ ಬೇಕಾ ಕೊಟ್ಟಿರೋದು? ಚೆಕ್ ಡಿಸಾನರ್ ಮಾಡಿರೋದು ಬೇಕಾ? ಎಲ್ಲ ಇಟ್ಟಿದ್ದೀವಪ್ಪ. ಏನು ಮಾಡಿದಿರಿ? ಒಂದು ಮಗುನ ಕರ್ಕೊಂಡೋಗಿ ಕಿಡ್ನ್ಯಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲೇ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದಿರಿ? ಇತಿಹಾಸಗಳಿದೆ. ಚರ್ಚೆಗೆ ಯಾವಾಗ ಕರೆದವ್ರು ಈಗೇನೋ ನೆನ್ನೆ ಇಡ್ತಾರೆ. ಚರ್ಚೆ ಮಾಡಬೇಕು ಅಂದರೆ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ, ಬನ್ನಿ. ಫಸ್ಟ್ ಟೈಮ್ ಇದು ಹೇಳಿರೋದು ನಾನು. ಇದು 96-97ರಲ್ಲಿ ನಡೆದಂಥ ಘಟನೆ. ಚೆಕ್ ಬೇಕಾ ಕೊಟ್ಟಿರೋದು? ಚೆಕ್ ಡಿಸಾನರ್ ಮಾಡಿರೋದು ಬೇಕಾ? ಎಲ್ಲ ಇಟ್ಟಿದ್ದೀವಪ್ಪ. ಏನು ಮಾಡಿದಿರಿ? ಒಂದು ಮಗುನ ಕರ್ಕೊಂಡೋಗಿ ಕಿಡ್ನ್ಯಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲೇ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದಿರಿ? ಇತಿಹಾಸಗಳಿದೆ. ಚರ್ಚೆಗೆ ಯಾವಾಗ ಕರೆದವ್ರು ಈಗೇನೋ ನೆನ್ನೆ ಇಡ್ತಾರೆ. ಚರ್ಚೆ ಮಾಡಬೇಕು ಅಂದರೆ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ, ಬನ್ನಿ. ಫಸ್ಟ್ ಟೈಮ್ ಇದು ಹೇಳಿರೋದು ನಾನು. ಇದು 96-97ರಲ್ಲಿ ನಡೆದಂಥ ಘಟನೆ. ಚೆಕ್ ಬೇಕಾ ಕೊಟ್ಟಿರೋದು? ಚೆಕ್ ಡಿಸಾನರ್ ಮಾಡಿರೋದು ಬೇಕಾ? ಎಲ್ಲ ಇಟ್ಟಿದ್ದೀವಪ್ಪ. ಏನು ಮಾಡಿದಿರಿ? ಒಂದು ಮಗುನ ಕರ್ಕೊಂಡೋಗಿ ಕಿಡ್ನ್ಯಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲೇ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದಿರಿ? ಇತಿಹಾಸಗಳಿದೆ. ಚರ್ಚೆಗೆ ಯಾವಾಗ ಕರೆದವ್ರು ಈಗೇನೋ ನೆನ್ನೆ ಇಡ್ತಾರೆ. ಚರ್ಚೆ ಮಾಡಬೇಕು ಅಂದರೆ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ, ಬನ್ನಿ. ಫಸ್ಟ್ ಟೈಮ್ ಇದು ಹೇಳಿರೋದು ನಾನು. ಇದು ಎಲ್ಲವೂ ಕೂಡ ದಾಖಲೆ ನಮ್ಮ ಹತ್ರ ಇದೆ, ಎಲ್ಲವೂ ಕೂಡ ದಾಖಲೆಗಳನ್ನು ಇಡ್ತೀವಿ. ಇದು ಫಸ್ಟ್ ಟೈಮ್ ನಾನು ಈ ರೀತಿ ಆರೋಪ ಮಾಡ್ತಾ ಇದ್ದೀನಿ ಅಂತೇಳಿ. ಅದು ರಾಜಕೀಯ ವಲಯದಲ್ಲಿ ಇದು ಫಸ್ಟ್ ಟೈಮ್ ಚರ್ಚೆ ಬರ್ತಾ ಇದೆ. ಆರೋಪವೂ ಕೂಡ ಫಸ್ಟ್ ಟೈಮ್ ಇದೆ ಡಿ ಕೆ ಶಿವಕುಮಾರ್ ಮೇಲೆ. 96-97ರಲ್ಲಿ ಡಿ ಕೆ ಶಿವಕುಮಾರಿಂದ ದೌರ್ಜನ್ಯ ಆಗಿದೆ ಅನ್ನುವಂಥ ಆರೋಪವನ್ನೇ ಈಗ ದೇವೇಗೌಡರ ಕುಟುಂಬ ಮಾಡ್ತಾ ಇರೋದು. ಅದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಜಮೀನನ್ನು ಲೂಟಿ ಮಾಡಿದ್ದಾರೆ ಅನ್ನುವಂಥ ಆರೋಪ. ಆ ಲೂಟಿಯನ್ನು ಹೇಗೆ ಮಾಡಿದರು? ಮಗು ಮುಂದಿಟ್ಕೊಂಡು ಆಸ್ತಿ ಕಬಳಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ. 9 ವರ್ಷದ ಮಗುವಿಗೆ ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿ ಆಮೇಲೆ ಆಸ್ತಿಯನ್ನು ಬರೆಸಿಕೊಂಡಿದ್ದಾರೆ ಅನ್ನುವಂಥ ಆರೋಪ. 9 ದಿನದ ಮಗುವನ್ನು ಕೂಡಿ ಹಾಕಿದ್ರು, 9 ವರ್ಷದ ಮಗುವನ್ನು ಕೂಡಿ ಹಾಕಿದ್ರು ಅಂತ ಆರೋಪ. 9 ವರ್ಷದ ಮಗುವಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕೂಡಿ ಹಾಕಿದ್ರು ಅನ್ನುವಂಥ ಆರೋಪವನ್ನು ಈಗ ದೇವೇಗೌಡರ ಕುಟುಂಬ ಮಾಡ್ತಾ ಇದೆ. ಮಗುವಿನ ತಾಯಿಯ ಬಳಿ ಆಸ್ತಿಯನ್ನು ಬರೆಸಿಕೊಂಡ್ರು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ದಾಖಲೆಗಳಿವೆ ಅಂತ ಕೂಡ ದೇವೇಗೌಡರ ಕುಟುಂಬ ಈಗ ಹೇಳ್ತಾ ಇದೆ. ಗೊತ್ತಿಲ್ಲ ಈಗ ಯಾವ್ಯಾವ ದಾಖಲೆಗಳು ಹೇಗೆ ಬರುತ್ತೆ, ಯಾವ ರೀತಿಯಾಗಿ ಚರ್ಚೆಗೆ ಹೋಗುತ್ತೆ ಇದು ಅಂತ ಹೇಳಿ. ಈಗ ಕುಟುಂಬದವರು ಯಾರಾದರೂ ಬಂದು ಮಾತನಾಡಿದರೆ ಸರಿಯಾಗುತ್ತೆ, ಇಲ್ಲದೇ ಇದ್ದರೆ ಆಗೋದಿಲ್ಲ.